ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟಚಂದ್ರಯ್ಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಇವತ್ತಿನಿಂದ ಮೇಷರಾಶಿಯ ಒಂದು ಪ್ರಥಮ ಚರಣದಿಂದ ಪ್ರಾರಂಭ ಮಾಡೋಣ. ಏನು ಸ್ವಲ್ಪ ಹೇಳ್ತಾ ಇರೋದು ಜಾಸ್ತಿ ಆಯಿತು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡೋಣ. ಯಾಕೆ ಕಡಿಮೆ ಮಾಡೋದು ಅಂದರೆ, ಒಬ್ಬೊಬ್ಬರ ಕ್ಯಾರೆಕ್ಟರ್ ಏನೇನಿರುತ್ತೆ, ಅವರಿಗೆ ಏನು ಜಾಸ್ತಿ ಆದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಮತ್ತು ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂಥದ್ದನ್ನ ತಿಳ್ಕೊಂಡಾಗ ಒಂದು ಕ್ಲಿಯಾರಿಟಿ ಇರುತ್ತೆ. ಹಾಗಾಗಿ ನಕ್ಷತ್ರದ ಒಂದೊಂದು ಪಾದದಿಂದ ಪ್ರಾರಂಭ ಮಾಡೋಣ ಇವತ್ತಿಂದ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದ ಮೊದಲ ಪಾದ ಚು ಅನ್ನುವಂಥ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಚು ಚು ಚೆ ಚೋ ಲಾ, ಈ 4 ಅಕ್ಷರಗಳು ಒಂದೊಂದು ಪಾದವನ್ನ ತಿಳಿಸುತ್ತೆ. ಇದು ಅಶ್ವಿನಿ ನಕ್ಷತ್ರದ್ದು. ಚು ಅನ್ನುವಂಥ ಅಕ್ಷರದಿಂದ ನಾವಿಲ್ಲಿ ಪ್ರಾರಂಭ ಮಾಡೋಣ. ಇದು ಮೇಷರಾಶಿಯಲ್ಲಿ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಇರುತ್ತೆ. 0 ಡಿಗ್ರಿಯಿಂದ ಪ್ರಾರಂಭ ಆಗಿ 3 ಡಿಗ್ರಿ 20 ನಿಮಿಷ. ಅಂದ್ರೆ ಒಂದು ನಕ್ಷತ್ರದ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ 13 ಡಿಗ್ರಿ 20 ನಿಮಿಷ ಇರುತ್ತೆ. 13 ಡಿಗ್ರಿ 20 ನಿಮಿಷದಲ್ಲಿ 4 ಭಾಗ ಮಾಡಿದಾಗ ನಮಗೆ 3 ಡಿಗ್ರಿ 20 ನಿಮಿಷಕ್ಕೆ ಒಂದು ಪಾದ, ಒಂದು ಚರಣ ಅಂತ ಏನು ಕರೀತಾರೆ, ಅದು ನಮಗಿಲ್ಲಿ ಸಿಗುತ್ತೆ. ಅಂದ್ರೆ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರದ ಮೊದಲ ಪಾದ ಚು ಅನ್ನುವಂಥ ಅಕ್ಷರ. ಇದರ ತತ್ವ ಬಂದು ಅಗ್ನಿ ತತ್ವ. ಇಲ್ಲಿ ನೋಡಿ, ಇಲ್ಲಿ ಅಶ್ವಿನಿ ನಕ್ಷತ್ರ ಅಂತಂದಾಗ ಮೇಷರಾಶಿ ಅಂತ ಹೇಳಿದ್ದೆ, ಮೇಷರಾಶಿಯನ್ನ ಅಗ್ನಿ ತತ್ವ ಅಂತ ಹೇಳಿದ್ದೆ ಅಲ್ವಾ? ಮೇಷರಾಶಿ ಅಗ್ನಿ ತತ್ವ ಆಯ್ತು, ಮೇಷ ಸಿಂಹ ಧನಸ್ಸು ಅಗ್ನಿ ತತ್ವ ಅಂತ ಹೇಳಿದ್ದೆ. ಹಾಗಿದ್ರೆ ಅದಷ್ಟೇ ಅಗ್ನಿ ತತ್ವ, ಅದೆಲ್ಲ ಫುಲ್ ಅಗ್ನಿ ತತ್ವನೇನೆ ಅದು? ಇಲ್ಲ. ಅಲ್ಲೊಂದು ಮುಂದೆ ಒಂದು ಭರಣಿ ನಕ್ಷತ್ರ ಇದೆ, ಆ ನಕ್ಷತ್ರಾಧಿಪತಿ ಶುಕ್ರ ಇದ್ದಾನೆ, ಅವನು ಜಲತತ್ವ ಆಗ್ತಾನೆ. ಅದು ಪೂರ್ತಿ ಜಲತತ್ವನಾ? ಇಲ್ಲ. ಇಲ್ಲಿ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಮೊದಲ ಪಾದ ಏನಿದೆಯೋ ಇದು ಅಗ್ನಿ ತತ್ವ, 2ನೇ ಪಾದ ಪೃಥ್ವಿ ತತ್ವ, 3ನೇ ಪಾದ ವಾಯು ತತ್ವ, 4ನೇ ಪಾದ ಜಲತತ್ವ. ಯಾವಾಗ ಇದು ಹೀಗೆ ಡಿವೈಡ್ ಆಗುತ್ತೋ ಆವಾಗ ಆಯಾ ತತ್ವದ ಜೊತೆಲಿ ಸೇರ್ಕೊಳ್ಳುತ್ತೆ, ಆಯಾ ತತ್ವದ ಜೊತೆಲೆ ಅದು ಸೇರ್ಕೊಳ್ಳುತ್ತೆ. ಅದು ಅಗ್ನಿ ತತ್ವ ಪೃಥ್ವಿ ತತ್ವದ ಜೊತೆಲಿ ಸೇರ್ಕೊಳ್ಳಲ್ಲ ಅಲ್ಲಿ. ನೆಕ್ಸ್ಟ್ ಅಗ್ನಿ ತತ್ವ ಅನ್ನುವಂಥದ್ದಾಯ್ತು. ನವಾಂಶ ಅನ್ನುವಂಥದ್ದು ಏನಿದೆಯೋ ಮೇಷ ನವಾಂಶ. ನವಾಂಶ ಅಂತ ಕೇಳಿದ್ರೆ ಇಲ್ಲಿ ಒಂದು ರಾಶಿಯಲ್ಲಿ 9 ಚರಣಗಳು ಬರುತ್ತೆ. 9 ಚರಣ ಅಂದ್ರೆ ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1 ಚರಣ ಸೇರಿ ನಿನ್ಗೆ ಮೇಷರಾಶಿ ಆಗುತ್ತೆ. ಯಾವುದೇ ಒಂದು ರಾಶಿಯಲ್ಲಿ ಒಂದು ಗ್ರಹ ಇದೆ ಅಂತ ಇಟ್ಕೊಳ್ಳೋಣ ಈಗ. ಆ ಗ್ರಹ ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡಾಗ ನಮ್ಗೆ ಅದು ಅದರ ಕ್ಯಾರೆಕ್ಟರ್ ಏನು ಅಂತ ಪಕ್ಕ ಗೊತ್ತಾಗುತ್ತೆ. ಅದನ್ನೇ ನವಾಂಶ ಅಂತ ಕರೆದಿದ್ದಾರೆ. ಈ 9 ಅನ್ನುವಂಥದ್ದು ಏನಿದೆಯೋ ಇದನ್ನೇ ನವಾಂಶ, ಸಪರೇಟ್ ಭಾಗಗಳನ್ನಾಗಿ ಮಾಡಿದೀವಿ ನಾವು. ಇಲ್ಲಿ ನಾವು ಒಂದು ಚರಣ ಅಂತ ಹೇಳಿದೀವಿ ನಾವಿಲ್ಲಿ, 1ನೇ ಚರಣ. ಇದು ಯಾವ ನವಾಂಶ ಆಗುತ್ತೆ? ಮೇಷ ನವಾಂಶದಿಂದ ಪ್ರಾರಂಭ ಆಗುತ್ತೆ. ಮೊದಲನೇದ್ದು ಅಗ್ನಿ ತತ್ವ, ಮೇಷರಾಶಿ ಅಂದ್ರೇನೆ ಅಗ್ನಿ ತತ್ವ. ಅದರಲ್ಲಿ ಅಗ್ನಿ ತತ್ವದಲ್ಲೇ ಇದು ಅಗ್ನಿಯ ತತ್ವದ ಒಂದು ನವಾಂಶ. ಆಮೇಲೆ ಇದರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನ ನೋಡಿದಾಗ ಲೀಡರ್ಶಿಪ್ ಕ್ವಾಲಿಟಿ, ಅಗ್ನಿ ತತ್ವ ಅನ್ನುವಂಥದ್ದು ಏನ್ ಕೆಲಸ ಮಾಡುತ್ತೆ? ಲೀಡರ್ಶಿಪ್ ಕ್ವಾಲಿಟಿ. ನೆಕ್ಸ್ಟ್ ಫಾಸ್ಟ್ ಡಿಸಿಷನ್. ಯಾವಾಗ್ಲೂ ಕೂಡ ಇವ್ರೇನಂತ ಕೇಳಿದ್ರೆ, ಇವ್ರನ್ನ ನೋಡು ನೀನು, ಫಾಸ್ಟ್ ಡಿಸಿಷನ್ ತಗೊಳ್ಳುವಂಥದ್ದು, ಇಮಿಡಿಯೇಟ್ ಆಕ್ಷನ್, ರಿಸ್ಕ್ ಟೇಕರ್. ಅಗ್ನಿ ತತ್ವ ಯಾಕೆ ಬೇಕು? ಏನ್ ಕೆಲಸ ಮಾಡ್ತಿರ್ತಾರೆ ಅಗ್ನಿ ತತ್ವದವರು? ನೋಡೋಣ, ಆಮೇಲೆ ಚರ್ಚೆ ಮಾಡೋಣ. ನೆಕ್ಸ್ಟ್ ಕ್ವಿಕ್ ಆಕ್ಷನ್, ಇವ್ರ ಗುಣ ಅದು. ನೆಕ್ಸ್ಟ್ ಇವ್ರೇನು ಎಲ್ಲಿರ್ತಾರೆ? ಇವರು
ಆರ್ಮಿ ಡಾಕ್ಟರ್, ಯಾಕಂದ್ರೆ ಇವನೊಬ್ಬ ವೈದ್ಯ. ಅಶ್ವಿನಿ ಕುಮಾರ ಅನ್ನೋನು ಒಬ್ಬ ವೈದ್ಯ, ಅವನು ಆರ್ಮಿ ಡಾಕ್ಟರ್. ನೆಕ್ಸ್ಟ್ ರೆಸ್ಕ್ಯೂವರ್, ರಕ್ಷಣೆ ಮಾಡೋದಕ್ಕೆ, ಡಿಫೆನ್ಸ್. ನೆಕ್ಸ್ಟ್ ಫಿಟ್ನೆಸ್ ಕೋಚ್, ಜಿಮ್ ಟ್ರೈನರ್, ಎಮರ್ಜೆನ್ಸಿ ಡಾಕ್ಟರ್. ಎಮರ್ಜೆನ್ಸಿ ಡಾಕ್ಟರ್ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವನಲ್ಲಿ ಗುಣ ಇದೆ. ಯಾರಿಗಾದ್ರೂ ಏನಾದ್ರೂ ಆಗಿದೆ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅವನು ಆಕ್ಷನ್ ತಗೋತಾನೆ. ಅದಕ್ಕೆ ಅವನು ಎಮರ್ಜೆನ್ಸಿ ಆಗಿರೋದು. ಯಾರಾದ್ರೂ ಮಾಡಿದ್ರ ಅವನ್ನ? ಈಗ MBBS ಓದಕ್ ಹೋಗಿರ್ತೀವಿ, ಹೌದಾ? ತುಂಬಾ ಜನ ಬಂದಿರ್ತಾರಲ್ಲಿ, ಎಲ್ಲರೂ ಡಾಕ್ಟರ್ಸ್ ತಾನೆ ಅವರು. ಒಬ್ಬೊಬ್ಬರ ಗುಣ ಬೇರೆ ಬೇರೆ ಇದೆಯಾ ಅಲ್ಲಿ? ಒಬ್ಬ ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾನೆ, ಇನ್ನೊಬ್ಬ ಸ್ವಲ್ಪ ಲೇಟ್ ರೆಸ್ಪಾನ್ಸ್ ಮಾಡ್ತಾನೆ, ಇನ್ನೊಬ್ಬ ಹಣ ಕೊಟ್ರೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾನೆ, ಮತ್ತೊಬ್ಬ ಸುಮ್ಮನೆ ತನ್ನ ಕರ್ತವ್ಯ ಮಾಡ್ತಾನೆ, ನೀನ್ ಕೊಟ್ರೆ ಕೊಡದೆ ಇದ್ರಿ. ಯಾಕೆ ಹಾಗಿರ್ಬೋದು? ಎಲ್ಲರೂ ಡಾಕ್ಟರ್ ತಾನೆ ಅವರು. ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು, ಈ ಅಶ್ವಿನಿ ಕುಮಾರ ಅನ್ನುವಂತ ಅವ್ನು ಡಾಕ್ಟರ್ ಅವನು, ಹೌದಾ? ಆದ್ರೆ ಅವನಿಗೆ 4 ಗುಣಗಳಿದೆಯಾ? ಆ 4 ಗುಣಗಳನ್ನು ಹೇಳೋದಕ್ಕೇನೆ ಇಲ್ಲಿ ಪಾದ ಅಂತ ಕರೆಯೋದು. ಅಗ್ನಿ ತತ್ವದಲ್ಲಿದ್ದಾನೆ ಅಂತ ಕೇಳಿದ್ರೆ ಅವನು ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾನೆ. ಇವನಿಗೆ ಹಣ ಬರುತ್ತೋ ಬರಲ್ವೋ ಇದೆಲ್ಲ ಅವಾಗ ಗೊತ್ತಿಲ್ಲ. ಅವನು ಇಮಿಡಿಯೇಟ್ ಆಕ್ಷನ್ ತಗೋಬೇಕು, ಅದಕ್ಕೆ ಅವನ್ ಗುಣ ಅದು. ಹಾಗಾಗಿ ಅವನನ್ನ ಎಲ್ಲಿಟ್ಟಿರ್ತಾರೆ? ಆರ್ಮಿ ಡಾಕ್ಟರ್, ಕ್ವಿಕ್ ಆಕ್ಷನ್. ಅಲ್ಲೇ ದುಡ್ಡು ಕೊಡೋರ್ಗು ನಿಲ್ಲಕ್ಕಾಗತ್ತೆ? ಇಲ್ಲ. ಅವನ್ ಯಾರಾದ್ರೂ ಫೋರ್ಸ್ ಮಾಡಿ ತಳ್ಳಿದಾರ? ಅವನೇ ತಾನೇ ಹೋಗಿರೋದು. ಎಲಿಜಿಬಿಲಿಟಿ ಇಲ್ಲದೆ ಇರೋ ಯಾರನ್ನಾರು ಕರ್ಕೊಂಡಿದಾರ ಅಲ್ಲಿ? ಎಲಿಜಿಬಿಲಿಟಿ ಇಲ್ಲದೆ ಇರೋರು ಯಾರು ಸೆಲೆಕ್ಟ್ ಆಗಿದಾರ? ಆಗಲ್ಲ, ಆಗಲ್ಲ. ಯಾವಾಗ ಆ ಗುಣಗಳು ಅವನಲ್ಲಿ ಇರುತ್ತೋ ಅವಾಗ ಅವನು ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಅವನು ಆ ಕೆಲಸಕ್ಕೆ ಫಿಟ್ ಆಗಿದ್ರೆ ಮಾತ್ರ ಕರ್ಕೋತಾರೆ. ಇಲ್ಲಾಂದ್ರೆ ಯಾರು ಯಾವ ಕೆಲಸಕ್ಕೆ ಸುಮ್ಮನೆ ಕರ್ಕೊಳ್ಳಲ್ಲ. ಈ ಕ್ವಿಕ್ ರೆಸ್ಪಾನ್ಸ್ ಅನ್ನುವಂಥದ್ದು ಇದೆಯಲ್ಲ, ಇದು ಸುಮ್ಮನೆ ಬರಲ್ಲ. ಇದೊಂದು ದೊಡ್ಡ ಸೇವೆ. ಇದರಲ್ಲಿ ಏನ್ ದೊಡ್ಡ ಲಾಭ ಇದೆಯಾ ಅವ್ರಿಗೆ? ಲಾಭ ಇಲ್ಲ ಅಂತ ಅವ್ರು ಸೇವೆ ಮಾಡೋದೇನಾದ್ರು ಬಿಡ್ತಾರ? ಇಲ್ಲ. ಅವರು ಬಂದಿರೋದೇ ಅದಕ್ಕೆ ಅಂತ ಅಂದ್ಮೇಲೆ ಅವರು ಅದೇ ಸೇವೆಯನ್ನೇ ಮಾಡೋದು. ನೆಕ್ಸ್ಟ್ ಇಲ್ಲಿ ಇದು ಏನಾಯ್ತು ಅಂತ ಕೇಳಿದ್ರೆ, ಅಶ್ವಿನಿ ನಕ್ಷತ್ರದ ಮೊದಲ ಚರಣದ ಒಂದು ಗುಣ ಅನ್ನುವಂಥದ್ದು. ಇದರಲ್ಲಿ ಇನ್ನೇನಾದ್ರೂ ಇದೆಯಾ? ಆ ಅಶ್ವಿನಿ ನಕ್ಷತ್ರದ ಮೊದಲ ಚರಣ ಇದೆಯಲ್ಲ, ಇಲ್ಲಿ ಇದು ಮೇಷ ರಾಶಿಯಲ್ಲೇ ಬರುತ್ತೆ. ಆ ರಾಶಿಗೆ ಕುಜ ಅಧಿಪತಿ. ಅವನ ಕ್ಯಾರೆಕ್ಟರ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕುಜನ ಕ್ಯಾರೆಕ್ಟರ್ ಏನಿದೆ ಇಲ್ಲಿ? ಆಕ್ಸಿಡೆಂಟ್, ಸರ್ಜರಿ, ಪ್ರಾಬ್ಲಮ್ಸ್, ಸ್ಟಬ್ಬರ್ನೆಸ್ ಇದೆಯಾ? ಲ್ಯಾಂಡ್, ಪ್ರಾಪರ್ಟಿ, ಸ್ಕಿಲ್, ಇದು ಕುಜನ ಒಂದು ಗುಣ ಇದೆ, ಹೌದಾ? ಇನ್ನ ಅದರಲ್ಲಿ ಕೇತುವಿನ ಒಂದು ಕ್ಯಾರೆಕ್ಟರ್ ಬೇಕಲ್ಲ. ನಕ್ಷತ್ರದ ಒಂದು ಕ್ಯಾರೆಕ್ಟರ್ ಇರುತ್ತೆ. ಕೇತುವಿನ ಕ್ಯಾರೆಕ್ಟರ್ ಏನು ಅಂತ ಕೇಳಿದಾಗ ಇಲ್ಲಿ ಇದು ಎಂಡ್, ಕೊನೆ. ನೆಕ್ಸ್ಟ್ ಟೆನ್ಷನ್, ಪ್ರಾಬ್ಲಮ್ಸ್, ಸ್ಪಿರಿಚುಯಾಲಿಟಿ, ಡಿಜೆಕ್ಷನ್, ಖಿನ್ನತೆ ಅನ್ನತಕ್ಕಂಥದ್ದು. ಇಲ್ಲಿ ಇವನಿಗೆ ಈ ಗುಣಗಳು ಇದೆ. ಈ ಗುಣಗಳೇನಿದೆಯೋ ಇವನಿಗಿದೆ. ಎಮರ್ಜೆನ್ಸಿ ಡಾಕ್ಟರ್ ಇವನಲ್ಲಿ ಒಂದಿಷ್ಟು ಗುಣ ಇದೆ. ಇವನ ಗುಣಗಳು ಇವನಲ್ಲಿ ಬರುತ್ತಾ? ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾನೆ ಇವನು. ಆದ್ರೆ ಮೊಂಡತನ ಇದೆಯಾ ಅವನಲ್ಲಿ? ಇದೆಯಾ? ಮೊಂಡತನ ಇದೆಯಾ? ಸ್ಟಬ್ಬರ್ನೆಸ್ ಇದೆ ಅವನಲ್ಲಿ. ಯಾಕಂದ್ರೆ ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾನೆ ಅವನು. ಅವನ ಜೊತೆಲಿ ಯಾರಾದ್ರೂ ರೆಸ್ಪಾನ್ಸ್ ಮಾಡೋರು ಇಲ್ಲ ಅಂತ ಕೇಳಿದ್ರೆ ಇವನ್ ಏನ್ ಮಾಡ್ತಾನೆ? ಹೊಡೆದೇ ಬಿಡ್ತಾನೆ ಅವನು. ಇಮ್ಮಿಡಿಯೇಟ್ ಆಕ್ಷನ್ ತಗೋಬೇಕಂತ ತಗೋಬೇಕಲ್ಲಿ. ಹೌದು, ಅವನು ಕೋಪಿಷ್ಟ.
ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಗುಣ ಇವನಲ್ಲಿದೆ. ಆದ್ರೆ ಅವ್ನ ಮಾತು ಕೇಳಿಲ್ಲ ಅಂದ್ರೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋ ಗುಣನೂ ಅವನಲ್ಲಿ. ಹೌದಾ? ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಬರುತ್ತೆ ಅವನಿಗೆ. ಅವ್ನು ಹೇಳ್ದಂಗೆ ಕೇಳಿಲ್ಲ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಹೇಗೆ ಆಕ್ಷನ್ ತಗೋತಾನೋ, ಕ್ವಿಕ್ ರೆಸ್ಪಾನ್ಸ್ ಹೇಗಿದೆಯೋ, ಇಮ್ಮಿಡಿಯೇಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನ. ಬರುತ್ತೆ ಅವನಿಗೆ. ನೆಕ್ಸ್ಟ್, ಸ್ಕಿಲ್ ಅನ್ನುವಂಥದ್ದು ಇವನ ಹತ್ರ ಇದೆ, ಕೌಶಲ್ಯಗಳಿದೆ ಇವನ ಹತ್ರ. ಈಗ ಆರ್ಮಿ ಡಾಕ್ಟರ್, ರೆಸ್ಕ್ಯೂವರ್ ಅಂತ ಎಲ್ಲ ಹೇಳಿದೆ ನಾನಿಲ್ಲಿ, ಫಿಟ್ನೆಸ್ ಕೋಚ್, ಎಮರ್ಜೆನ್ಸಿ ಡಾಕ್ಟರ್, ಬರೀ ಇದನ್ನಷ್ಟೇ ಮಾಡ್ತಾನ ಇವನಿಗ? ಮಾಡಲ್ಲ. ಯಾಕಂತ ಕೇಳಿದ್ರೆ ಎಲ್ಲರಿಗೂ ಈ ಕೆಲಸನೇ ಸಿಕ್ಬಿಡುತ್ತಾ? ಎಲ್ಲರೂ ಆರ್ಮಿಗೆ ಹೋಗಕ್ಕಾಗತ್ತಾ? ಆಗಲ್ಲ. ಎಲ್ಲರೂ ಡಾಕ್ಟರ್ಗಳೇ ಆಗಕ್ಕಾಗತ್ತಾ ಇಲ್ಲಿ? ಆಗಲ್ಲ. ಕೆಲವೇನೇನೋ ನ್ಯೂನತೆಗಳು ಇರುತ್ತೆ. ಎಲ್ಲರೂ ಡಾಕ್ಟರ್ಗಳೇ ಆದ್ರೂ ಕೂಡ ಇಲ್ಲಿಗೆ ಹೋಗಕ್ಕಾಗಲ್ಲ. ಯಾಕಾಗಲ್ಲ ಅಂತ ಕೇಳಿದ್ರೆ 4 ಗುಣಗಳು ಬೇರೆನೇ ಇದೆ. ಹಾಗಾಗಿ ಈ 1ನೇ ಪಾದದ ಗುಣಗಳು ಅನ್ನುವಂಥದ್ದು ಇವನು ಆರ್ಮಿನಲ್ಲಿರುವಂಥದ್ದು, ಏನು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು, ಫಿಟ್ನೆಸ್ ಕೋಚ್ ಆಗಿರುವಂಥದ್ದು, ತುರ್ತು ಪರಿಸ್ಥಿತಿನಲ್ಲಿ ಅವನು ಇಮಿಡಿಯೇಟ್ ಆಕ್ಷನ್ ತಗೊಳ್ಳುವಂತ ಕೆಲಸಗಳನ್ನ ಮಾಡುವಂತದ್ದು ಇರುತ್ತೆ. ಇನ್ನು ನೆಕ್ಸ್ಟ್, ಇವನು ಇಷ್ಟೆಲ್ಲ ಗುಣಗಳಿದೆ. ಒಂದು ಮೊದಲನೇದಾಗಿ ಏನಿರ್ಬೇಕು ಅಂತ ಕೇಳಿದ್ರೆ, ಆ ನಕ್ಷತ್ರದ ಒಂದು ಪಾದದ ಗುಣ ಅನ್ನತಕ್ಕಂಥದ್ದು ಇವನಿಗೆ ಪ್ರೈಮರಿ ರಿಸಲ್ಟ್ ಕೊಡುತ್ತೆ. ಇವನು ಪರ್ಫೆಕ್ಟ್ ಗುಣ ಇದು, ಇವನು ಹೀಗೇ ಇರ್ತಾನೆ, ಇವನನ್ನ ನೀನು ಬದಲಾವಣೆ ಮಾಡೋದಕ್ಕೆ ಆಗಲ್ಲ. 2ನೇ ಗುಣಗಳೇನಿದೆ ಅಂತ ಕೇಳಿದ್ರೆ, ಕುಜನ ಒಂದು ಕ್ಯಾರೆಕ್ಟರ್ ಇದೆ, ಮೊಂಡತನ ಅನ್ನುವಂಥದ್ದು ಅವನಲ್ಲಿ ಇರುತ್ತೆ. ಮೊಂಡತನ ಅನ್ನುವಂಥದ್ದು ಇದೆ ಅವನಲ್ಲಿ. ಆಕ್ಸಿಡೆಂಟ್, ಸರ್ಜರಿ, ಹೊಡಿ ಬಡಿ ಕಡಿ ಗುಣಗಳಿದೆ. ಈಗ ಇವನು ಆರ್ಮಿನಲ್ಲಿ ಡಾಕ್ಟರ್ ಆಗಿದ್ದಾನೆ. ಆರ್ಮಿನಲ್ಲಿ ಡಾಕ್ಟರ್ ಆದ್ಮೇಲೆ ಬರೀ ಇವನಿಗೆ ಗನ್ ಹಿಡಿಯಕ್ ಬರಲ್ಲ, ರಕ್ತಪಾತ ಮಾಡಕ್ ಬರಲ್ಲ. ಬರುತ್ತೆ, ಅವನಿಗೆ ಬರುತ್ತೆ. ಒಂದು ವೇಳೆ ಇದು ಯಾವುದು ಇಲ್ಲ, ಅವನು ಭಾರಿ ಸಂಭಾವಿತ ಅಂತ ಕೇಳಿದ್ರೆ ಇವನೇನಾದ್ರು ಆರ್ಮಿನಲ್ಲಿ ಇರಕ್ಕಾಗತ್ತ? ಆಗಲ್ಲ. ಹಾಗಿದ್ರೆ ಯಾವಾಗ ಇವನು ಒಂದು ಸಮಸ್ಯೆಗೆ ಗುರಿ ಆಗ್ತಾನೆ ಅಂತ ಕೇಳಿದ್ರೆ, ಕೆಲವು ಇಂಪಾರ್ಟೆಂಟ್ ಸಮಯದಲ್ಲಿ ಮೊಂಡತನವನ್ನು ಪ್ರದರ್ಶನ ಮಾಡಿದ್ರೆ. ಯಾಕಂತಂದ್ರೆ ಕೋಪ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ. ಆಮೇಲೆ ಇವನು ಈ ಲ್ಯಾಂಡ್ ಮತ್ತು ಪ್ರಾಪರ್ಟಿ ಅನ್ನುವಂತ ವಿಚಾರ ಬೇರೆ ವಿಚಾರದಲ್ಲಿ ಬರುತ್ತೆ ಇದು. ಯಾಕಂದ್ರೆ ಅಶ್ವಿನಿ ನಕ್ಷತ್ರ ಪ್ರಥಮ ಪಾದವನ್ನ ತಗೊಂಡಾಗ ಇವನು ತ್ವರಿತ ಚಿಕಿತ್ಸೆಯನ್ನು ಮಾಡುವ ವೈದ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ ನಮ್ಗೆ. ಯಾವಾಗ ಕೆಲವು ವಿಚಾರಗಳಲ್ಲಿ ಅಪಘಾತ ಆಗಿದೆ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು, ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು, ಪ್ರಾಬ್ಲಮ್ಗಳಿದೆ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಬೇಕು. ಒಂದು ವೇಳೆ ನಮಗೆ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಏನೆಲ್ಲ ಕಾರಣಗಳಿರುತ್ತೆ, ಇದೇ ಇವನಲ್ಲಿದು, ಈ ಗುಣಗಳು ಇವನಲ್ಲಿದೆ. ಎಲ್ಲರೂ ಅಲ್ಲಿಗೆ ಹೋಗಕ್ ಆಗಲ್ಲ, ಕೆಲವರು ಹೋಗ್ಬಿಟ್ಟಿದ್ದಾರೆ, ಒಳ್ಳೇದು, ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದು. ಇನ್ನು ಕೆಲವರು ಅದೇ ನಕ್ಷತ್ರ ಅದೇ ಪಾದದಲ್ಲೇ ಜನನ ಆಗಿರ್ತಾರೆ, ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಏನ್ ಕಾರಣ ಇರಬಹುದು? ಏನೆಲ್ಲ ಇರಬಹುದು? ಇದರಲ್ಲಿ ಏನಾದ್ರು ಕಾಣಿಸ್ಬೋದಾ? ಕುಜನ ಪ್ರಭಾವ. ಕುಜ ಏನಾದ್ರೂ ಕೆಟ್ಟು ಹೋಗಿದ್ದಾರೆ ಏನೆಲ್ಲ ಆಗತ್ತೆ? ಹೌದಾ? ಕುಜ ಜಾತಕದಲ್ಲಿ ಏನಾದ್ರೂ ಕೆಟ್ಟು ಹೋಗಿದ್ರೆ, 6, 8, 12ನೇ ಮನೆಯಲ್ಲಿ ಏನಾದ್ರೂ ಇದ್ದಾರೆ, ಮಾರಕ ಸ್ಥಾನದಲ್ಲಿ ಏನಾದ್ರೂ ಇದ್ರೆ, ಶತ್ರುಗ್ರಹದಿಂದ ಪೀಡಿತನಾಗಿದ್ದರೆ, ಶತ್ರುಗ್ರಹದ ಮನೆಯಲ್ಲಿದ್ರೆ, ಕೇತು ಪ್ರಭಾವ ಎಂಡ್ ಮಾಡ್ಬಿಡ್ತಾನಲ್ಲ ಇವನು. ಎಷ್ಟು ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾನೋ ಅಷ್ಟೇ ಇಮಿಡಿಯೇಟ್ ಎಂಡ್ ಕೂಡ ಮಾಡ್ತಾನ. ಹೊಡಿ ಬಡಿ ಕಡಿ ಇದರಲ್ಲಿ ಇದು ಫೈರ್ ಆದ್ರೆ ಇದು ಡಬಲ್ ಫೈರ್. ಕೇತು ಕೆಟ್ಟೋಗಿದ್ದ ಅಂತಂದ್ರೆ
ಅವ್ನು ಎಂಡ್ ಮಾಡ್ತಾನಲ್ಲ, ಕೊನೆ ಮಾಡಕ್ಕೆ ಅಂತಾನೆ ಇರೋದು ಅವನು. ಇಮಿಡಿಯೇಟ್ ಅದಕ್ಕೂ ಇಮಿಡಿಯೇಟ್ ರೆಸ್ಪಾನ್ಸ್ ತಾನೆ ಅವನು. ಅದನ್ನೇ ದೋಷ ಅಂತ ನಾನು ಕರಿತೇನೆ. ಅಂತವ್ರಿಗೆ ಪನಿಷ್ಮೆಂಟ್ ತಾನೇ ಕೊಡೋದಲ್ಲಿ. ಅಲ್ಲೂ ಪನಿಷ್ಮೆಂಟ್ ಕೊಡ್ತಾರೆ, ಅಲ್ಲಿ ಸುಮ್ಮನೆ ಬಿಟ್ಟಿರ್ತಾರೆ? ಇಲ್ಲ, ಪನಿಷ್ಮೆಂಟ್ ಇದೆ ಅದಕ್ಕೆ. ಮಾಡಲ್ಲ, ಮಾಡಕ್ ಬಿಡಲ್ಲ, ರೂಲ್ ಇದೆ ಅದಕ್ಕೆ. ಈಗ ಮಿಲಿಟರಿಗೆ ಹೋಗಿದ್ದಾನೆ ಅಂತ ಇಟ್ಕೋ, ಅವನು ಅಂತವನೇ ಇದ್ದಾನೆ ಅಂತ ಕೇಳಿದ್ರೆ ಅಲ್ಲಿ ಕಳ್ಸಲ್ಲ. ಅಲ್ಲಿ ನೋಡ್ಕೊಂಡಿರ್ತಾರ ಅವರು, ಅದಕ್ಕೆಲ್ಲ ಒಂದು ಸಿಸ್ಟಮ್ ಇರುತ್ತೆ ಅದಕ್ಕೆ. ಇವನ್ ಮಿಲಿಟರಿಗೆ ಹೋಗಿಲ್ಲ, ಇವನ್ ಊರಲ್ಲಿದ್ದಾನೆ, ಗ್ರಹ ಕೆಟ್ಟೋಗಿದೆ, ಏನ್ ಮಾಡ್ಬೋದು ಇವನು? ಗ್ರಹ ಅನೀಚ ಸ್ಥಾನದಲ್ಲಿದೆ ಅಂತ ಇಟ್ಕೋ, ಕುಜ ನೀಚನಾಗಿದ್ದಾನೆ, ಏನ್ ಮಾಡ್ಬೋದು? ಡಾಕ್ಟರ್ ಅಂತೂ ಆಗಲ್ಲ, ಹೌದಾ? ಆಮೇಲೆ ಮೊಂಡತನ ಪ್ರದರ್ಶನ ಮಾಡಿಕೊಂಡು ಓಡಾಡ್ತಾ ಇರ್ತಾನೆ. ಆಮೇಲೆ ಬಾಯಿಗೆ ಬಂದಂಗೆ ಬೈತಾನೆ, ಕಂಡ್ ಅವ್ರನ್ನೆಲ್ಲ ಹೊಡಿತಾನೆ, ರಕ್ತಪಾತ ಮಾಡ್ತಾನೆ, ಆಕ್ಸಿಡೆಂಟ್ ಮಾಡಕ್ ಪ್ರಯತ್ನ ಮಾಡ್ತಾನೆ, ಬೆಂಕಿ ಹಚ್ತಾನೆ, ಇಂಥವೆಲ್ಲ ಮಾಡ್ತಾ ಇರ್ತಾನೆ. ಇದಕ್ಕೆಲ್ಲ ಏನ್ ಕಾರಣ? ತಮ್ಮಂದರಿಗೆ ಕಾಟ ಕೊಡ್ತಾನೆ. ಇನ್ನೂ ಅವನ ಒಂದಷ್ಟು ಗುಣಗಳಿದೆ, ಅದೆಲ್ಲವೂ ಕೂಡ ಪ್ರದರ್ಶನ ಮಾಡ್ತಾನೆ. ಅವನ್ ಸ್ಕಿಲ್ಲು ಚೆನ್ನಾಗಿ ತೋರಿಸ್ಬೇಕಾಗಿತ್ತು. ಅವನಲ್ಲಿ ಕೌಶಲ್ಯ ಇದೆ, ಹೌದಾ? ಅವನ ಸ್ಕಿಲ್ ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು. ಅವನೇನ್ ತೋರಿಸ್ತಾನೆ? ಗ್ರಹ ಕೆಟ್ಟೋಗಿದ್ರೆ, ಗ್ರಹ ಅಕಸ್ಮಾತ್ ಆಗಿ ಕೆಟ್ಟೋಗಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಇವೆಲ್ಲ ನಾಯಕತ್ವದ ಗುಣಗಳು ಬರ್ಬೇಕು ಅಂತ ಕೇಳಿದ್ರೆ ನೀನು ರೆಸ್ಕ್ಯೂರ್ ಆಗಿರ್ಬೇಕು, ಹೌದಾ? ರಕ್ಷಕನಾಗಿರ್ಬೇಕು ನೀನು. ರಕ್ಷಕನಾದೆ ಅಂತ ಕೇಳಿದ್ರೆ ನಾಯಕತ್ವದ ಗುಣ ಇದೆ. ಭಕ್ಷಕನಾದ್ರೆ ನೀನ್ ನಾಯಕ ಅಂತ ಯಾರು ಒಪ್ಕೊಳಕ್ ಆಗಲ್ಲ. ಅಲ್ಲಿ ಸರ್ವಾಧಿಕಾರಿ ಧೋರಣೆ. ಅಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಒಂದು. ಯಾವಾಗ ಕುಜನ ಗುಣಗಳು ಜಾಸ್ತಿ ಆಗತ್ತೆ, ಅವಾಗ ಮೊಂಡತನ ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ಇವನಿಗೆ ಇಲ್ಲದೆ ಇರುವಂತ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಂದ್ಬಿಡುತ್ತೆ, ಯಾಕಂದ್ರೆ ಪಾಪಗ್ರಹ ಅವನು. ಹಾಗಾಗಿ ಈ ಒಂದು ಗುಣಗಳು ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದಲ್ಲಿರುವಂತವ್ರು. ಪರಿಹಾರ ಏನು ಅನ್ನುವಂಥದ್ದನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ. ಯಾಕಂತ ಕೇಳಿದ್ರೆ ಇಲ್ಲಿ ಇದಕ್ಕೆ ಒಂದು ಪರಿಹಾರ ಅಂತ ಕೇಳಿದ್ರೆ ಹನುಮಾನ್ ಉಪಾಸನೆಯನ್ನು ಮಾಡುವಂಥದ್ದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ಮಿನಿಮಮ್ 3 ಸಾರಿ ಮಾಡ್ಬೇಕು. ಮಿನಿಮಮ್ 3 ಸಾರಿ ಹನುಮಾನ್ ಚಾಲಿಸ್ ಪಾಠವನ್ನ ಒಂದೇ ಆಸನದಲ್ಲಿನೇ ಕುಳಿತುಕೊಂಡು ಮಾಡ್ಬೇಕು. ಅದ್ಭುತವಾದ ರಿಸಲ್ಟ್ ಸಿಗ್ಬೇಕು ನಿನ್ಗೆ ಅಂತ ಕೇಳಿದ್ರೆ 100 ಸಾರಿ ಕೂಡ ಮಾಡ್ತಾರೆ. 100 ಸಾರಿ ಹನುಮಾನ್ ಚಾಲಿಸನ್ನು ಒಂದೇ ಆಸನದಲ್ಲಿ ಮಾಡಿದ್ರೆ ನಿಂತು ಹೋದ ಕಾರ್ಯಗಳು ನಡೆಯುತ್ತೆ ಅಂತ ಒಂದು ನಿಯಮ ಇದೆ. ಅದು ಕೂಡ ಮಾಡ್ತಾರೆ, ಪ್ರಾಕ್ಟಿಕಲ್ ಕೂಡ ಕೆಲಸ ಮಾಡುತ್ತೆ ಅದು. ನೆಕ್ಸ್ಟ್ ಪಬ್ಲಿಕ್ ಸೇವೆ. ಇವನಿಗೆ ಹಣದ ಆಸೆ ಇದೆಯಾ? ಇಲ್ಲ. ಪಬ್ಲಿಕ್ ಸೇವೆ, ಇವನು ಎಷ್ಟು ಹೆಚ್ಚು ಪಬ್ಲಿಕ್ ಸೇವೆಯನ್ನ ಮಾಡ್ತಾನೋ, ಯಾಕಂದ್ರೆ ಇವನು ಧರ್ಮ. ಇಲ್ಲೇನಿದೆ? ಅಗ್ನಿ ತತ್ವ ಅಂದ್ರೆ ಧರ್ಮ. ಇವನೇನ್ ಮಾಡ್ಬೇಕು? ಪಬ್ಲಿಕ್ ಸೇವೆ ಅನ್ನುವಂಥದ್ದನ್ನ ಸ್ವಚ್ಛ ಮನಸ್ಸಿನಿಂದ ಮಾಡ್ಬೇಕು. ಪಬ್ಲಿಕ್ ಸೇವೆ, ಸಾರ್ವಜನಿಕ ಸೇವೆ ಅನ್ನುವಂಥದ್ದನ್ನ ಸ್ವಚ್ಛ ಮನಸ್ಸಿನಿಂದ ಮಾಡೋದ್ರಿಂದ ಇವನಿಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಬಾಡಿ ಹೀಲಿಂಗ್. ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮ ಮಾಡಬೇಕು. ಇದು ಕುಜ ಯಾವಾಗ ನೋಡು, ಕುಜ ಕೆಟ್ಟೋದ್ರೆ ಏನ್ ಮಾಡ್ತೀಯ ನೀನು? ದೈಹಿಕ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು. ಆಮೇಲೆ ಯಾವಾಗ ನಿನ್ ಬಾಡಿ ಅದು ಸ್ಟಕ್ ಆಗುತ್ತೆ, ಮೈಂಡ್ ಸ್ಟಕ್ ಆಗುತ್ತೆ, ಅವಾಗ್ಲೇ ನಿನ್ಗೆ ಈ ಸ್ಟಬ್ಬರ್ನೆಸ್ ಬರುವಂತದ್ದಲ್ವಾ. ನೀನು ಫಿಸಿಕಲ್ ಬಾಡಿನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಮಾನಸಿಕವಾದ ಶಾಂತಿ ಅನ್ನುವಂಥದ್ದು ಬರುತ್ತೆ. ಅವಾಗ ನೀನು ಅಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ಬೋದು. ಇವನಿಗೀಗ ದುಡ್ಡು ಬರ್ತಾ ಅಂತ ನೋಡು. ಧರ್ಮ, ಇವನು ಯಾರನ್ನು ದುಡ್ಡು ಕೇಳಲ್ಲ, ಬರುತ್ತಾ? ಒಂದ್ ವೇಳೆ ಇವನು ಈಗ ಮಿಲಿಟರಿಗೆ ಹೋಗಿದಾನ ಅಂತ ಇಟ್ಕೋ, ಅಲ್ಲಿ ದುಡ್ಡು ಬರುತ್ತೆ ಅಂತ ಏನ್ ದೊಡ್ಡ ಲಾಭ ಇಲ್ಲ ಅವನ್ಗೆ, ಆದ್ರೂ ಅವನ್ ಸೇವೆ ಮಾಡ್ತಾನೆ.
ಈಗ ಇವನು ಒಳ್ಳೆ ಗುಣ ಇದೆ ಇವನಲ್ಲಿ, ಹೌದಾ? ಇವನು ಧರ್ಮ ಕಾರ್ಯಕ್ಕಾಗಿನೇ ಹುಟ್ಟಿ ಬಂದಿದ್ದಾನೆ, ಎಲ್ಲರಿಗೂ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾನೆ, ಅವನು ಯಾರನ್ನು ದುಡ್ಡು ಕೇಳಲ್ಲ. ಆದ್ರೆ ಇವನಿಗೆ ದುಡ್ಡು ಬರುತ್ತಾ ಬರಲ್ವಾ? ಎಲ್ಲಿರ್ತಾನೆ ಇವನು? ಇವನು ಧರ್ಮದ ಪಕ್ಷನೇ. NGOs, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಮಾಡಿರ್ತಾರೆ, ಧರ್ಮಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ, ಹೌದಾ? ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ, ಬೇರೆ ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ. ಇನ್ನೇನಾದ್ರೂ ಅಲ್ಲಿ ಏನಾದ್ರು ತೊಂದರೆಗಳಿದೆ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಮಾಡಕ್ ನೋಡ್ತಾರೆ. ಇವರೆಲ್ಲರೂ ಕೂಡ ಇಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಅಂದ್ರೆ ಎಲ್ಲಿ ಧರ್ಮ ಅನ್ನುವಂಥದ್ದು ಬರುತ್ತೋ ಅವ್ರು ಅಂತಂತ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದಿಷ್ಟು ಅಶ್ವಿನಿ ನಕ್ಷತ್ರದ ಮೊದಲ ಪಾದ ಅನ್ನುವಂಥದ್ದು ತಿಳ್ಕೊಂಡಾಯ್ತು. ನೆಕ್ಸ್ಟ್ ಇನ್ನು ನಾಳೆಯ ದಿನ, ನಾಳೆಯ ಪಾಠದಲ್ಲಿ ಅಶ್ವಿನಿ ನಕ್ಷತ್ರ 2ನೇ ಪಾದದ ಬಗ್ಗೆ ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರದ 2ನೇ ಪಾದದ ಕ್ಯಾರೆಕ್ಟರ್ ಹೇಗಿರುತ್ತೆ, ಒಂದೇ ನಕ್ಷತ್ರ ಆಗಿದ್ರು ಕೂಡ 2ನೇ ಪಾದದಲ್ಲಿ ಏನ್ ವ್ಯತ್ಯಾಸ ಬರುತ್ತೆ ಅನ್ನುವಂಥದ್ದನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.